ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಶೇಂಗಾ ಸಾರು ರೆಸಿಪಿ ಮಾಡಾಕ್ತೀನಿ. ನೋಡೋಣ ಬರ್ರಿ ಹೆಂಗೆ ಮಾಡೋದಂತ ಹೇಳಿ. ಗ್ಯಾಸ್ ಮ್ಯಾಗ ಒಂದ ಕಡೆ ಇಟ್ಕೊಂಡ ನೋಡ್ರಿ, ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಆಗಷ್ಟು ಆಯಿಲ್ ಹಾಕೋಬೇಕು. ಇದ ಆಯಿಲ್ ಬಿಸಿ ಆಗುತ್ತಕ ಒಂದ್ ಸ್ವಲ್ಪ ಇಟ್ಟ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಸಾಸಿವೆ ಹಾಕೋಬೇಕು. ಮತ್ತ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಇದಕ್ಕೆ ಜೀರಿಗೆ ಹಾಕೋಬೇಕು. ಇದಕ್ಕೆ ಮೇನ್ ಬೇಕಾಗಿರೋದ ಬೆಳ್ಳುಳ್ಳಿ. ನೋಡ್ರಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಈಗ ಈ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಸ್ವಲ್ಪ ತಿರ್ವಾಡ್ಕೊಂಡು ತಗೋಬೇಕು. ತಿರ್ವಾಡಿ ಈಗ ಏನ್ ನಾವು ಟೊಮೆಟೊ ಹೋಳು ಇಟ್ಕೊಂಡಿರ್ತೀವೋ ಆ ಟೊಮೆಟೊ ಇದ್ರಾಗ ಮಿಕ್ಸ್ ಮಾಡ್ಕೋಬೇಕು. ಈ ಟೊಮೆಟೊನು ನಾವು ಮೆತ್ತಗಾಗೋ ತಕ ಹಿಂಗೆ ಹುರ್ಕೋಬೇಕು. 2 ರಿಂದ 3 ನಿಮಿಷ ಆಗಷ್ಟ ಇವನ್ನ ಹುರ್ಕೋಬೇಕು. ನೋಡ್ರಿ, ಇವ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಕೋತ ಹೋಗ್ತೈತಿ. ಹಿಂಗ ಹುರ್ಕೊಳಂತ್ಲೆ ಮೆತ್ತಗ ಹಾಕೋತ ಹೋಗವು. ಅದು ಗೊತ್ತಾಗ್ತೈತಿ ನಿಮಗ. ಅಷ್ಟೊತ್ತಕ ಹುರ್ಕೋಬೇಕು ಇದನ್ನ. ಈ ಶೇಂಗಾ ಸಾರು ರೆಸಿಪಿ ನಿಮ್ ಕಡೆ ಎಲ್ಲ ಹೆಂಗ ಮಾಡ್ತಾರಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಮಾಡ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಹಿಂಗ ಮಾಡ್ತಾರೋ. ಇದಕ್ಕೆ ಒಬ್ಬೊಬ್ರ ಬೆಲ್ಲನೂ ಯೂಸ್ ಮಾಡ್ತಾರೋ, ಒಬ್ಬೊಬ್ರು ಸಕ್ಕರೆ ಯೂಸ್ ಮಾಡ್ತಾರೋ ಸ್ವೀಟ್ ಸಂಬಂಧ. ನಿಮಗೂ ಬೇಕಂದ್ರೆ ನೀವು ಯೂಸ್ ಮಾಡ್ಕೋಬಹುದು. ನಾ ಅಂತೂ ಇದ್ರಾಗ ಏನು ಯೂಸ್ ಮಾಡಿಲ್ಲ. ನಮ್ಮಲ್ಲಿ ಯಾರ ಇದ್ರಾಗ ಬೆಲ್ಲ ಅದು ಯೂಸ್ ಮಾಡಂತಲೇ ತಿನ್ನಂಗಿಲ್ಲ ಅಂತ ಹೇಳಿ ನಾ ಯೂಸ್ ಮಾಡಿಲ್ಲ. ನೀವು ಯೂಸ್ ಮಾಡ್ಕೋಬಹುದು. ಅದು ಒಂಥರ ಟೇಸ್ಟ್ ಇರ್ತೈತಿ ಸಾಂಬಾರ. ಈಗ ನೋಡ್ರಿ, ಇದಕ್ಕೆ 2 ಟೇಬಲ್ ಸ್ಪೂನ್ ಆಗಷ್ಟ ನಾ ಖಾರದ ಪುಡಿ ಹಾಕಕತ್ತೀನಿ. ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಅರಿಶಿನ ಪುಡಿ ಹಾಕಕತ್ತೀನಿ. ಇದನ್ನ ಎಣ್ಣೆಗ ಒಂದ್ ಸ್ವಲ್ಪ ತಿರ್ವಾಡ್ಬೇಕು. ತಿರ್ವಾಡಿ ನಾವ ಶೇಂಗಾ ಏನ್ ಸಣ್ಣ ಮಾಡಿ ಇಟ್ಕೊಂಡಿರ್ತೀವಿ, ಇದನ್ನ ಶೇಂಗಾ ಸಾರು ರೆಸಿಪಿ ಐತಿ. ಶೇಂಗಾ ಹುರಿದ ನಾ ಸಣ್ಣ ಮಾಡಿ ಇಟ್ಕೊಂಡನಿ. ನೀವು ಹಂಗನು ಹಸಿ ಶೇಂಗಾನು ಹುರಿದ ಸಣ್ಣ ಮಾಡಿ ಹಾಕೋಬಹುದು. ಹಾಕೊಂಡ ಒಂದ್ ಸ್ವಲ್ಪ ಎಣ್ಣೆ ಹುರ್ಕೊಂಡ್ರ ನಡಿತತಿ. ಈಗ ನೋಡ್ರಿ, ನಾ ಹುರಿದ ಸಣ್ಣ ಮಾಡಿ ಇಟ್ಕೊಂಡಿದ್ನಿ. ಅದನ್ನ ಈಗ ಮಿಕ್ಸ್ ಮಾಡಿ ಇದನ್ನ ಮಿಕ್ಸ್ ಮಾಡ್ಕೊಂಡ 1 ರಿಂದ 2 ನಿಮಿಷ ಆಗಷ್ಟ ಹಿಂಗ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ಇದಕ್ಕ 2 ಗ್ಲಾಸ್ ಆಗಷ್ಟ ನೀರ್ ಹಾಕೊಳಕ್ತೇನಿ. ನೀರ್ ಹಾಕೊಂಡ್ ನೋಡ್ರಿ ತಿರ್ವಾಡಾಕ್ತೇನಿ. ಯಾಕಂದ್ರ ಅದ ಹಂಗ ಉಳ್ದಿರ್ತೈತಿ. ಚೆನ್ನಾಗಿ ತಿರ್ವಾಡ್ಬೇಕು. ಅದನ್ನ ತಿರ್ವಾಡಂತಲೇ ನೋಡ್ರಿ ಹೆಂಗ್ ಕಾಣಾಕ್ತೈತಿ ಹೇಳಿ. ಇದಕ್ಕ 1 ಟೇಬಲ್ ಸ್ಪೂನ್ ಆಗಷ್ಟ ಉಪ್ಪು ಹಾಕೋಬೇಕು. ನಾ ಸಣ್ಣ ಉಪ್ಪು ಯೂಸ್ ಮಾಡ್ತು, ಹಿಂಗಾಗಿ ನಾ ಸಣ್ಣ ಉಪ್ಪು ಹಾಕಕತ್ತೇನಿ. ನೀವು ಅಡಿಗೆಗೆ ಸಣ್ಣ ಉಪ್ಪು ಯೂಸ್ ಮಾಡಿದಟ್ಟ ಒಳ್ಳೆದಿರ್ತೈತಿ. ಈಗ ನೋಡ್ರಿ, ಸಣ್ಣ ಉಪ್ಪು ಹಾಕಿದ್ಮ್ಯಾಗ ನಾ ತಿರ್ವಾಡಿ ನೀವು ಒಂದ್ಸಲ ಹೆಂಗ್ ಕಾಣಕತ್ತೈತ ಹೇಳಿ. ಇದನ್ನ 2 ರಿಂದ 3 ಕುದಿ ಬರಷ್ಟ ಕುದಿಸ್ಕೋಬೇಕು. ನೋಡ್ರಿ ಹೆಂಗ್ ಕಾಣಕತ್ತೈತ ಹೇಳಿ ಕುದಿಯಾಕತೈತಿ ನಮ್ ಸಾರಿ. ಈಗ ಹಿಂಗ 2 ರಿಂದ 3 ನಿಮಿಷ ಕುದಿಸ್ಕೊಂಡ ಇದಕ್ಕ ಕೊತ್ತಂಬರಿ ಮಿಕ್ಸ್ ಮಾಡ್ಬೇಕು. ಕೊತ್ತಂಬರಿ ಇದ್ರೆ ನೀವು ಕೊತ್ತಂಬರಿ ಹಾಕೋಬಹುದು, ಇಲ್ಲಂದ್ರೆ ಇಲ್ಲ. ಹಾಕಿದಷ್ಟ ಟೇಸ್ಟ್ ಇರ್ತೈತಿ ಇದ. ಹಿಂಗಾಗಿ ನೋಡ್ರಿ, ನಾ ಈಗ ಸಣ್ಣಂಗೆ ಏನ್ ಕಟ್ ಮಾಡಿ ಇಟ್ಕೊಂಡಿದ್ನಿ ಅದನ್ನ ಕೊತ್ತಂಬರಿ ಇದಕ್ಕ ಹಾಕೊಳಕತ್ತೀನಿ. ಹಾಕೊಂಡ ಇದನ್ನ ತಿರ್ವಾಡ್ಕೋಬೇಕು. ಎಲ್ಲಾ ಕಡೆ ಆಗ್ತೈತಿ ಇದ ತಿರ್ವಾಡಂದ್ಲೆ. ಹಿಂಗಾಗಿ ಕೊತ್ತಂಬರಿ ಯಾವಾಗ್ಲೂ ಕಟ್ ಮಾಡಿ ತೊಳಿಬಾರ್ದು, ತೊಳ್ಕೊಂಡ ಕಟ್ ಮಾಡ್ಬೇಕು. ಇದನ್ನ ಮೀಡಿಯಂ ಫ್ಲೇಮ್ದಾಗ ಇಟ್ಟ ಕುದಿಸ್ಕೋಬೇಕು. ಈಗ ನೋಡ್ರಿ, ನಮ್ ಶೇಂಗಾ ಸಾರ ರೆಸಿಪಿ ರೆಡಿ ಆಗೈತಿ. ನೀವು ಒಮ್ಮೆ ಟ್ರೈ ಮಾಡ್ರಿ ಮನ್ಯಾಗ. ಈಗ ಗ್ಯಾಸ್ ಆಫ್ ಮಾಡತ್ಲೆ ಹೆಂಗ್ ಕಾಣಾಕ್ತೈತಿ ನೋಡ್ರಿ. ಇಷ್ಟ ಹೇಳ್ಕೊತ ನನ್ನ ವ್ಲಾಗ್ ನಾ ಇಲ್ಲಿಗೆ ಎಂಡ್ ಮಾಡಾಕ್ತೀನಿ. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.